ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಏಳಗಿ ಪಿಎಚ್ ಗ್ರಾಮದಲ್ಲಿ ಗ್ರಾಮದೇವರಾದ ಶ್ರೀ ವೀರಭದ್ರೇಶ್ವರ ನೂತನ ದ್ವಾರಬಾಗಿಲು ಕಳಸಾರೋಹಣ ಹಾಗೂ ಪ್ರಸಾದ ನಿಲಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಈ ಸುಂದರ ಕಾರ್ಯಕ್ರಮಕ್ಕೆ ಶ್ರೀ ಷಡಾಕ್ಷರಿ ಬ್ರಹ್ಮಗುರು ಗುರುಪಾದೇಶ್ವರ ಶಿವಾಚಾರ್ಯ ಹತ್ತಳಿ ಹಾವಿನಾಳ ಮತ್ತು ಷಡಾಕ್ಷರಿ ಬ್ರಹ್ಮ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಮಹಾಸಂಸ್ಥಾನ ಮಠ ಶಿರಶ್ಯಾಡ್ ಇವರ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇನ್ನು ಸಮಾರಂಭದಲ್ಲಿ ಶ್ರೀ ಷಡಾಕ್ಷರಿ ಬ್ರಹ್ಮ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಮಾತನಾಡಿ, ದೇವರ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಿ ತನುಮನ ಧನದಿಂದ ಸಹಾಯ ಮಾಡಿದರೆ ಆ ಭಗವಂತನ ದಯೆಯಿಂದ ಉಸಿರು ಹೋದರೂ ಅವರ ಹೆಸರು ಸದಾ ಹಸಿರಾಗಿರುತ್ತೆ. ಆದ ಕಾರಣ ಎಲ್ಲರೂ ಪುಣ್ಯದ ಕಾರ್ಯ ಮಾಡಬೇಕು ಮತ್ತು ಗ್ರಾಮದಲ್ಲಿ ಜಾತಿ ಮತ ಭೇದ ಭಾವನೆಗಳು ತೊಡೆದು ಹಾಕಿದಾಗ ಮಾತ್ರ ಗ್ರಾಮದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗುತ್ತೆ ಎಂದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಜನಪ್ರಿಯ ಶಾಸಕರು ವಿಠಲ್ ಕಟಕದಲ್ಲಿ ಹಾಗೂ ಎಂಆರ್ ಪಾಟೀಲ್ ಮರಗೂರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರು ಹಾಗೂ ಶಿವಾನಂದ ಮಕಣಪುರ್ ಚಡಚಣ ತಾಲೂಕು ಪಂಚಮಸಾಲಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಸಕಲ ಸದ್ಭಕ್ತರು ಈ ಜಾತ್ರೆಗೆ ಆಗಮಿಸಿ ವಿಜೃಂಭಣೆಯಿಂದ ನಡೆದ ಕಳಸಾರೋಹಣ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ನನ್ನ ಗ್ರಾಮದ ಆರಾಧ್ಯ ದೈವ ವೀರಭದ್ರೇಶ್ವರ ತಣ್ಣಗಿದ್ದ ಅಂದ್ರೆ ಊರೆಲ್ಲ ತಣ್ಣಗಿರ್ತದ ಅಂತೇಳಿ ವೀರಭದ್ರೇಶ್ವರನ ಗುಡಿ ಒಳಗ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡಿ ದಾಸೋಹ ಭವನ ಕಟ್ಟದ, ವಿಶಾಲವಾದ ದ್ವಾರ ಬಾಕಲವನ್ನ ಕಟ್ಟದ. ಇದು ಎದಕ್ಕಾಗಿ ಸಾಧ್ಯ ಅಂದ್ರೆ ಅವನ ದುಡ್ಡದ ಅಂತಲ್ಲ, ದುಡ್ಡದ ಅಂತಲ್ಲ, ಅವನೇ ದೊಡ್ಡ ಶ್ರೀಮಂತ ಅಲ್ಲ, ಜಮೀನ್ದಾರ್ ಅಲ್ಲ, ರಾಜಕಾರಣಿ ಅಲ್ಲ. ಏನದ ಅವನಲ್ಲಿ
ಏನಾಗಲಿ ಅಂದ್ರೆ ಮನಸ್ಸು ವಿಶಾಲವಾದ, ಆ ವಿಶಾಲತೆಯಿಂದ ಇಷ್ಟೆಲ್ಲ ಮಾಡೋಕೆ ಸಾಧ್ಯ. ಅದಕ್ಕೆ ಮನುಷ್ಯನಿಗೆ ಮೂಲ ಬೇಕಾಗಿರೋದು ಏನು ಅಂತಂದ್ರೆ ಹೃದಯ ವಿಶಾಲತೆಯನ್ನ ಬೇಕು. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬರೀತಾರೆ, ಬಹಳ ಸುಂದರ 4 ಸಾಲುಗಳು ಬರೀತಾರೆ. ಎಷ್ಟು ಚಂದ ಬರೀತಾರೆ ಅಂದ್ರೆ, ಬಾಳದ ಹೂವಿಲ್ಲ ಜಗತ್ನಾಗ ಯಾವ್ದಾರೆ ಬಾಳದ ಹೂವದ, ಬಾಳದ ಹೂವಿಲ್ಲ, ಬಾಡುವ ಮುನ್ನ ಮುಡಿಯಬೇಕು. ಕೊಳೆಯದ ಹಣ್ಣಿಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಹಳಸದ ಅನ್ನವಿಲ್ಲ, ಹಳಸುವ ಮುನ್ನ ಉಣ್ಣಬೇಕು. ಸಾಯದ ಮನುಜನಿಲ್ಲ, ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು, ಸತ್ಕೀರ್ತಿಯನ್ನ ಪಡೆಯಬೇಕು. 4 ಸಾಲಿನೊಳಗೆ ಇಡೀ ಜೀವನವನ್ನು ಹೇಳಿದ್ದಾರೆ. ಮನುಷ್ಯ ನಾವು ಒಮ್ಮೆಲ್ಲೂ ಹೋಗೋದೇ, ಆದ್ರೂ ಹೋಗೋದ್ರೊಳಗೆ ನಾವು ಏನು ಗಳಿಸ್ಕೊಳ್ಬೇಕು ಅಂದ್ರೆ ಸತ್ಕೀರ್ತಿಯನ್ನ ಗಳಿಸ್ಕೊಳ್ಬೇಕು. ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನ ಕೊಡುವಂಥದ್ದು ಮಾಡಬೇಕು. ಅದನ್ನೇ ಹಿಂದಿ ಒಳಗೆ ಹೇಳ್ತಾನೆ ಕವಿ, ಬಹಳ ಸುಂದರವಾಗಿ ಹೇಳ್ತಾನೆ. ಏನಂತ ಹೇಳ್ತಾನ, तुम्हारे अंदर अपने दुख में आंसू बहाने ये इंसान दूसरों की दुख दर्द में आंसू बहाना सीखो। तो खाने में वो मजा नहीं जो गरीबों को खिलाने में है। 4 दिन की जीवन, ए इंसान 4 दिन की जीवन किसी की काम आना सीख लो, किसी की काम आना सीख लो. तो ಬರೀತಾನೆ, ಎಷ್ಟು ಚಂದ ಬರೀತಾನೆ ಅಂದ್ರೆ, ನಿನ್ನ ಕಣ್ಣಿನಿಂದ ಯಾವ ನೀರು ಬರ್ತಾವ, ನಿನಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಬರ್ತಾವ, ಸಹಜ ಬರ್ತಾವ. ಆಗ ಆ ಕಣ್ಣು ಇಷ್ಟು ವಿಶಾಲತೆಯಿಂದ ಇರಬೇಕು. ನಿನ್ನ ನೆರೆಹೊರೆಯವರಿಗೆ ಯಾರಿಗಾದ್ರೂ ಕಷ್ಟ ಬಂದರೂ ನಿನ್ನ ಕಣ್ಣಿನಿಂದ ನೀರು ಬರಬೇಕು. ಅಷ್ಟು ಮನಸ್ಸು ಮುಗಿದುಕೊಂಡಿರ್ಬೇಕು, ಅಷ್ಟು ವಿಶಾಲ ಇಟ್ಟುಕೊಂಡಿರ್ಬೇಕು ಮನಸ್ಸು. Thank you.